ನಮಸ್ಕಾರ ವೀಕ್ಷಕರೇ ಆರ್ಸಿಬಿ ಸಂಭ್ರಮಾಚರಣೆ ವಿಚಾರದಲ್ಲಿ ತರಾತುರಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ 11 ಜೀವಗಳು ಬಲಿಯಾಗಿದೆ. ಅದರ ಬೆನ್ನಲ್ಲೇ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿ ಮತ್ತೊಮ್ಮೆ ಸರ್ಕಾರ ತರಾತುರಿಯ ನಿರ್ಧಾರವನ್ನ ಮಾಡುತ್ತೆ. ಆದ್ರೆ ಅಮಾನತಾದ ಅಧಿಕಾರಿಗಳ ಪರವಾಗಿ ಈಗ ಸಾರ್ವಜನಿಕವಾಗಿಯೂ ಅಭಿಪ್ರಾಯಗಳು ವ್ಯಕ್ತವಾಗ್ತಿದೆ. ಸರ್ಕಾರ ತನ್ನ ಹೊಣೆಯನ್ನ ಪೊಲೀಸರ ಮೇಲೆ ವರ್ಗಾವಣೆ ಮಾಡ್ತಿದೆ ಅನ್ನೋ ಆರೋಪ ಇದೆ. ಇಡೀ ದುರ್ಘಟನೆಗೆ ಪೊಲೀಸರ ವೈಫಲ್ಯವೇ ಕಾರಣ ಅಂತ ಆರೋಪ ಮಾಡ್ತಾ ಇದೆ. ಹಾಗಾದ್ರೆ ಸರ್ಕಾರದ ಪಾಲು ಇಲ್ವಾ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ದಕ್ಷ ಅಧಿಕಾರಿಯ ವಿರುದ್ಧ ತರಾತುರಿಯಲ್ಲಿ ಅಮಾನತು ಆದೇಶವನ್ನು ಸರ್ಕಾರ ಮಾಡಿದೆ. ಆದ್ರೆ ಈಗ ಈ ಅಮಾನತು ಆದೇಶವೇ ರದ್ದಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸಹ ಈ ವಿಚಾರದಲ್ಲಿ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಅಮಾನತು ಆದೇಶದ ವಿರುದ್ಧವಾಗಿ ಪ್ರಬಲವಾಗಿ ಧ್ವನಿ ಎತ್ತಿದ್ದಾರೆ. ಅದರಲ್ಲೂ ಬೆಂಗಳೂರಿನ ಪೊಲೀಸ್ ಆಯುಕ್ತರಾಗಿದ್ದ ಬಿ ದಯಾನಂದ್ ಅವರ ಅಮಾನತು ನಿರ್ಧಾರಕ್ಕೆ ಎಲ್ಲೆಡೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಇಲ್ಲಿ ಈ ಆರ್ಸಿಬಿ ಕೇಸ್ನಲ್ಲಿ ದಯಾನಂದ್ ಅವರನ್ನ ಅಮಾನತು ಮಾಡಿ ಸರ್ಕಾರ ಕೈ ತೊಳ್ಕೊಬಿಡೋಣ ಅಂತ ಇತ್ತು. ಆದ್ರೆ ಅದು ಸರ್ಕಾರಕ್ಕೇನೆ ಈಗ ತಿರುಗುಬಾಣ ಆಗಿದೆ. ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದ ನಡೆಗೆ ವ್ಯಾಪಕವಾದ ಆಕ್ರೋಶ ವ್ಯಕ್ತವಾಗ್ತಿದೆ. ಆದ್ರೆ ವೀಕ್ಷಕರೇ, ಇದರಲ್ಲಿ ಒಂದು ಟ್ವಿಸ್ಟ್ ಎಂಬಂತೆ ಕೇವಲ ಸಿಎಂ ಆದೇಶ ಮಾಡಿದ್ರೆ ದಯಾನಂದ್ ಅವರ ಅಮಾನತಾಗುವುದಿಲ್ಲ. ಅಂದ್ರೆ ದಯಾನಂದ್ ಅವರ ಅಮಾನತು ರದ್ದಾಗುವ ಲಕ್ಷಣಗಳು ದಟ್ಟವಾಗಿದೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗಿದೆ. ಯಾಕಂದ್ರೆ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳೋದು ರಾಜ್ಯ ಸರ್ಕಾರ ಅಲ್ಲ. ಅಂದ್ರೆ ಸಿದ್ದರಾಮಯ್ಯ ಅವರು ಆದೇಶ ಮಾಡಿದ ತಕ್ಷಣ ಅಮಾನತಾಗೋದಿಲ್ಲ. ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳೋರೆ ಬೇರೆ. ಅವರೇ ಈಗ ಉಲ್ಟಾ ಹೊಡೆದ್ರೆ ರಾಜ್ಯ ಸರ್ಕಾರಕ್ಕೆ ಮುಖಭಂಗ ಕಟ್ಟಿಟ್ಟ ಬುತ್ತಿ. ಹಾಗಾದ್ರೆ ಮೆಚ್ಚುಗೆ ಪಡೆದ ಅಧಿಕಾರಿಯ ವಿರುದ್ಧವೇ ಕ್ರಮ ಕೈಗೊಳ್ಳೋದಕ್ಕೆ ಹೋಗಿ ತಪ್ಪು ಮಾಡ್ತಾ ಸರ್ಕಾರ. ತಾನೇ ಪ್ರಯೋಗಿಸಿದ ಅಸ್ತ್ರ ಸರ್ಕಾರಕ್ಕೆ ತಿರುಗುಬಾಣ ಆಗುತ್ತಾ? ರದ್ದಾಗುತ್ತಾ ಅಮಾನತು ಆದೇಶ? ಸದ್ಯದಲ್ಲೇ ರಾಜ್ಯ ಸರ್ಕಾರಕ್ಕೆ ಮುಖಭಂಗ ಎದುರಾಗುತ್ತಾ? ಏನಿದು ಜಟಾಪಟಿ? ಆರ್ಸಿಬಿ ಕೇಸ್ನಲ್ಲಿ ಏನಿದು ಹೊಸ ಟ್ವಿಸ್ಟ್? ರಾಜ್ಯ ಸರ್ಕಾರಕ್ಕೆ ಎಚ್ಡಿಕೆ ಕೊಟ್ಟ ಟಕ್ಕರ್ ಏನು? ಆ ಎಲ್ಲದರ ಬಗ್ಗೆ ವರದಿಯನ್ನ ನೋಡೋಣ. ವೀಕ್ಷಕರೇ, ದಯಾನಂದ್ ಅವರು ದಕ್ಷ ಅಧಿಕಾರಿ, ಅದರಲ್ಲೂ ಕನ್ನಡಿಗ ಅಧಿಕಾರಿ. ಯಾರದ್ದು ತಪ್ಪಿಗೆ ಪ್ರಾಮಾಣಿಕ ಕನ್ನಡಿಗ ಅಧಿಕಾರಿಯನ್ನ ಅಮಾನತು ಮಾಡಲಾಗಿದೆ ಅನ್ನುವ ವ್ಯಾಪಕವಾದ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಈ ಹಿಂದೆ ದಯಾನಂದ್ ಅವರು ಗುಪ್ತಚರ ಇಲಾಖೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದವರು. ಆಗಲೇ ಸಿಎಂ ಬಳಿಯಲ್ಲಿ ಅವರು ಭೇಷ್ ಅಂತ ಅನಿಸ್ಕೊಂಡವರು. ಸಿದ್ದರಾಮಯ್ಯ ಅವರ ಮೆಚ್ಚಿನ ಅಧಿಕಾರಿಯಾಗಿದ್ದ ದಯಾನಂದ್ ಅವರು ಕೆಲವೇ ದಿನಗಳಲ್ಲಿ ಬಡ್ತಿ ಪಡಬೇಕಾಗಿತ್ತು. ದಶಕಗಳ ಅವರ ಕೆಲಸಕ್ಕೆ ಫಲ ಸಿಗಬೇಕಾದಂತಹ ಸಮಯ ಇದು. ಆದರೆ ಈಗ ಬಡ್ತಿ ಸಮಯದಲ್ಲೇ ಅಮಾನತಾಗಿದ್ದಾರೆ. ಸದ್ಯ ಅವರ ಪ್ರಾಮಾಣಿಕತೆ, ದಕ್ಷತೆಯ ಬಗ್ಗೆ ಸಾರ್ವಜನಿಕವಾಗಿ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಒಬ್ಬ ಕಮಿಷನರ್ ಅಮಾನತಾಗಿರೋದು ಇದೇ ಮೊದಲು. ಇದಕ್ಕೆ ಜನ ಈಗ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಘಟನೆಯಲ್ಲಿ ದಯಾನಂದ್ ಅವರಿಗಿಂತ ಹೆಚ್ಚು ಹೊಣೆ ಹೊರಬೇಕಾಗಿದ್ದು ಸರ್ಕಾರ. ಎರಡೆರಡು ಕಡೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಅಲ್ಲದೆ ಪೊಲೀಸರ ಸೂಚನೆಯನ್ನೂ ಮೀರಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಕೆಎಸ್ಸಿಎ ಹಾಗೆ ಆರ್ಸಿಬಿಯ ತಪ್ಪು. ತೆರೆದ ವಾಹನದಲ್ಲಿ ಆಟಗಾರರ ವಿಜಯೋತ್ಸವಕ್ಕೆ ಕಮಿಷನರ್ ಅನುಮತಿಯನ್ನ ಕೊಟ್ಟಿರಲಿಲ್ಲ ಅನ್ನೋ ಮಾಹಿತಿನೂ ಇದೆ. ಯಾರದ್ದೋ ತಪ್ಪಿಗೆ ದಯಾನಂದ್ ಅವರು ಹರಕೆ ಕುರಿಯಾದ್ರು ಅಷ್ಟೇ ಅಂತ ಸಾರ್ವಜನಿಕರು ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಸದ್ಯ ಮಾಜಿ ಐಪಿಎಸ್ ಅಧಿಕಾರಿಗಳು, ಐಎಎಸ್ ಅಧಿಕಾರಿಗಳು ಸರ್ಕಾರದ ಕ್ರಮಕ್ಕೆ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈಗ ಪೊಲೀಸ್ ಇಲಾಖೆಯಲ್ಲೂ ಅಸಮಾಧಾನ ಹೊರಬೀಳ್ತಾ ಇದೆ. ದಯಾನಂದ್ ಅವರ ಅಮಾನತನ್ನು ಖಂಡಿಸಿ ಮಂಡ್ಯ ಜಿಲ್ಲೆಯ ಕಾನ್ಸ್ಟೇಬಲ್ ಒಬ್ರು ನರಸಿಂಹರಾಜು ಅನ್ನೋರು ಕೈಗೆ ಕಪ್ಪು ಪಟ್ಟಿಯನ್ನು ಹಾಕೊಂಡು ಅಂಬೇಡ್ಕರ್ ಫೋಟೋವನ್ನು ಹಿಡಿದು ರಾಜಭವನದ ಮುಂದೆ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನ ನಡೆಸಿದ್ರು. ಈ ವಿಚಾರನು ಭಾರಿ ಸದ್ದು ಮಾಡಿದೆ. ಇನ್ನು ಮಾಜಿ ಪೊಲೀಸ್ ಆಯುಕ್ತರಾದ ಬಿಜೆಪಿ ವಕ್ತಾರ ಭಾಸ್ಕರ್ ರಾವ್ ಅವರು ಕಮಿಷನರ್ ದಯಾನಂದ್ ಅವರ ಅಮಾನತು ರಾಜ್ಯ ಪೊಲೀಸ್ ಇಲಾಖೆಯ ಕರಾಳ ಅಧ್ಯಾಯ ಅಂತ ಹೇಳಿದ್ದಾರೆ. ಸರ್ಕಾರನೇ ವಿಧಾನಸೌಧದಲ್ಲಿ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಸೂಚನೆ ಕೊಟ್ಟಿತ್ತು. ಈಗ ನಡು ನೀರಲ್ಲಿ ಕೈ ಬಿಟ್ರೆ ಹೇಗೆ? ಎಲ್ಲಾ ಸರ್ಕಾರವೂ ಪೊಲೀಸ್ ಇಲಾಖೆಯನ್ನ ತಮಗೆ ಬೇಕಾದಂತಹ ರೀತಿಯಲ್ಲಿ ಬಳಸ್ಕೊಳ್ತಿದೆ ಅನ್ನೋ ಅಸಮಾಧಾನ ಈಗ ಪೊಲೀಸ್ ವಲಯದಿಂದ ಎದುರಾಗ್ತಾ ಇದೆ. ಅಷ್ಟೇ ಯಾಕೆ ವೀಕ್ಷಕರೇ, ಕಾಂಗ್ರೆಸ್ನಲ್ಲೇ ಈ ಬಗ್ಗೆ ಅಸಮಾಧಾನ ಇದೆ. ಸ್ವತಃ ಕಾಂಗ್ರೆಸ್ ಹಿರಿಯ ಸಚಿವರ ಪತ್ನಿಯೇ ಬಿ ದಯಾನಂದ್ ಅವರ ಪರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಧ್ವನಿ ಎತ್ತಿದ್ದಾರೆ. ಸಚಿವ ದಿನೇಶ್ ಗುಂಡೂರಾವ್ ಅವರ ಪತ್ನಿ ಟಬುರಾವ್ ಅವರು ದಯಾನಂದ್ ಘನತೆಯ ಹಾಗೂ ಪ್ರಾಮಾಣಿಕ ಉತ್ತಮ ಅಧಿಕಾರಿ ಅಂತ ಬಣ್ಣಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಇವರು ಮಾತ್ರ ಅಲ್ಲ, ವಿಧಾನ ಪರಿಷತ್ ಸದಸ್ಯ ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂತಹ ಬಿಕೆ ಹರಿಪ್ರಸಾದ್ ಅವರು ಸಹ ದಯಾನಂದ್ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಯಾಕೆ ಇಷ್ಟು ವ್ಯಾಪಕವಾದ ಬೆಂಬಲ ವ್ಯಕ್ತವಾಗ್ತಿದೆ ಅಂದ್ರೆ ಅದಕ್ಕೆ ಕಾರಣ ದಯಾನಂದ್ ಅವರು ಬಿಡುವಿಲ್ಲದೆ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ದಕ್ಷ ಅಧಿಕಾರಿಯಾಗಿದ್ರು. ನಿಷ್ಠೆಯಿಂದ ಕರ್ತವ್ಯ ಪಾಲಿಸುತ್ತಿದ್ದಂತಹ ಅವರು ಅಷ್ಟೇ ಜನಸ್ನೇಹಿ ಅಧಿಕಾರಿ ಕೂಡ ಆಗಿದ್ರು. ಬೆಂಗಳೂರು ನಗರದ ಆರೋಗ್ಯಕರ ಭವಿಷ್ಯಕ್ಕೆ ಪ್ರಾಮಾಣಿಕವಾಗಿ ದುಡಿದಿದ್ದಾರೆ. ಇನ್ನು ಸಾರ್ವಜನಿಕರ ಕೆಲವೊಂದಷ್ಟು ಸಮಸ್ಯೆಗಳನ್ನ ಸ್ಥಳದಲ್ಲೇ ಬಗೆಹರಿಸ್ತಾ ಇದ್ರು ಅನ್ನುವ ಮೆಚ್ಚುಗೆ ಕೂಡ ಇದೆ. ಈ ರೀತಿಯಾಗಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಜನರ ಪರವಾಗಿ ಕೆಲಸ ಮಾಡುವ ಮೂಲಕವಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇನ್ನು ಅವರ ಅಧಿಕಾರಾವಧಿಯಲ್ಲಿ ಈ ಮೊದಲು ಯಾವುದೇ ರೀತಿಯಾದಂತಹ ಘೋರವಾದಂತಹ ದುರಂತ ಅಥವಾ ಘಟನೆಗಳು ನಡೆದಿರಲಿಲ್ಲ.
ಈ 30 ವರ್ಷ ಅವರ ಸರ್ವಿಸ್ನಲ್ಲಿ ಒಂದು ದಿನವೂ ಕೂಡ ರಜೆ ಹಾಕಿರಲಿಲ್ಲ ಅನ್ನೋ ಮಾಹಿತಿನೂ ಕೂಡ ಇದೆ. ಇನ್ನು ಅವರು ಫ್ಯಾಮಿಲಿ ಕಾರ್ಯಕ್ರಮಕ್ಕೂ ಕೂಡ ಹೋಗ್ತಿರ್ಲಿಲ್ವಂತೆ. ಅಷ್ಟು ಮಾತ್ರ ಅಲ್ಲ, ಈ ಹಿಂದೆ ಒಂದೊಮ್ಮೆ ಮಂಗಳೂರಿನಲ್ಲಿ ಗಲಾಟೆ ನಡೆದಂತಹ ಸನ್ನಿವೇಶ ಅದು. ಅದೇ ಸಮಯದಲ್ಲಿ ಅವರ ಎಂಗೇಜ್ಮೆಂಟ್ ಕಾರ್ಯಕ್ರಮ ಇತ್ತು. ಆದರೆ ತಮ್ಮ ಕೆಲಸ ಇದ್ದ ಕಾರಣಕ್ಕಾಗಿ ಆ ಎಂಗೇಜ್ಮೆಂಟ್ ಕಾರ್ಯಕ್ರಮವನ್ನೇ ಒಂದು ದಿನ ಮುಂದೂಡಿದ್ರು ಅನ್ನೋ ಮಾಹಿತಿ ಇದೆ. ಇನ್ನು ತನ್ನಿಬ್ಬರ ಮಕ್ಕಳ ನಾಮಕರಣಕ್ಕೂ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಸ್ವತಃ ಬಿ ದಯಾನಂದ್ ಅವರೇ ಹೇಳ್ಕೊಂಡಿದ್ದಾರೆ. ಹೀಗೆ ಕೆಲಸಕ್ಕಾಗಿ ಹಲವಾರು ತ್ಯಾಗಗಳನ್ನ ಮಾಡಿದ್ದಾರೆ ಅನ್ನೋ ವಿಚಾರ ಇತ್ತೀಚೆಗೆ ಬಹಿರಂಗಗೊಂಡಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಇದು ಸದ್ದು ಮಾಡ್ತಾ ಇದೆ. ಅವರಿಗೆ ವ್ಯಾಪಕವಾದ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ದಶಕಗಳ ಕಾಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದವರಿಗೆ ಈ ರಾಜ್ಯ ಸರ್ಕಾರ ಕೊಟ್ಟಿದ್ದು ಅಮಾನತಿನ ಬಹುಮಾನ, ಅಮಾನತು ಹೆಸರಿನಲ್ಲಿ ಶಿಕ್ಷೆ ನೀಡಿದೆ ಅಂತ ಹೇಳ್ತಿದ್ದಾರೆ. ಆದರೆ ವೀಕ್ಷಕರೇ, ಈ ವಿಚಾರದಲ್ಲಿ ಒಂದು ಟ್ವಿಸ್ಟ್ ಎಂಬಂತೆ IPS ಅಧಿಕಾರಿಯನ್ನ ಅಮಾನತು ಮಾಡೋದಕ್ಕೆ ಸಿಎಂ ಆದೇಶ ಮಾಡಿದ್ರೆ ಸಾಲೋದಿಲ್ಲ ಅನ್ನೋ ವಿಚಾರನೂ ಈಗ ಸದ್ದು ಮಾಡ್ತಾ ಇದೆ. ರಾಜ್ಯ ಸರ್ಕಾರದ ಅಧೀನದಲ್ಲಿ ಸೇವೆ ಮಾಡ್ತಾ ಇದ್ರೂ ಕೂಡ IPS, IAS ಹಾಗೆ IFS ಅಧಿಕಾರಿಗಳು ಕೇಂದ್ರದ ನಿಯಂತ್ರಣದಲ್ಲಿರ್ತಾರೆ. ಹೀಗಾಗಿ ಅವರ ವಿರುದ್ಧ ಯಾವುದೇ ಕ್ರಮವನ್ನು ಕೈಗೊಳ್ಳಬೇಕಾದ್ರೂ ಕೇಂದ್ರ ಸರ್ಕಾರದ ಒಪ್ಪಿಗೆ ಬೇಕಾಗುತ್ತೆ. IPS, IAS ಅಧಿಕಾರಿಗಳನ್ನು ವರ್ಗಾವಣೆ ಮಾಡೋದಾಗಿರ್ಬೋದು ಅಥವಾ ಅಮಾನತು ಮಾಡೋದಾಗಿರ್ಬೋದು, ಎರಡೂ ವಿಚಾರದಲ್ಲೂ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ವರದಿಯನ್ನು ನೀಡಬೇಕಾಗುತ್ತೆ. ಆಗ ಕೇಂದ್ರ ಸರ್ಕಾರ ಸೂಕ್ತ ಕಾರಣ ಇದೆ ಅಂತ ಒಪ್ಕೊಂಡ್ರೆ ಮಾತ್ರ ಆದೇಶ ಮಾನ್ಯವಾಗುತ್ತೆ. ಅಂದ್ರೆ ಅಮಾನತು ಆದೇಶಕ್ಕೆ ಕೇಂದ್ರ ಸಮ್ಮತಿ ನೀಡಿದ್ರೆ ಅಮಾನತಿಗೊಳಗಾದಂತಹ ಅಧಿಕಾರಿಗಳ ಶಿಕ್ಷೆ ಮುಂದುವರಿಯುತ್ತೆ. ರಾಜ್ಯ ನೀಡಿರುವಂತಹ ವರದಿಯ ಬಗ್ಗೆ ಕೇಂದ್ರ ಸರ್ಕಾರ 1 ತಿಂಗಳ ಒಳಗಾಗಿ ತೀರ್ಮಾನವನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಇದು ಸದ್ಯ ಈ IPS, IAS ಅಧಿಕಾರಿಗಳ ವಿಚಾರದಲ್ಲಿ ಇರುವಂತಹ ನಿಯಮ. ಈಗ ಅಮಾನತಾಗಿರುವ ಬಿ ದಯಾನಂದ್ ಅವರಿಗೂ ಇದೇ ನಿಯಮ ಅನ್ವಯ ಆಗುತ್ತೆ. ಟೆಕ್ನಿಕಲಿ ನೋಡಿದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಅಮಾನತು ಆದೇಶವನ್ನು ತಿರಸ್ಕಾರ ಮಾಡಬಹುದು. ಆದರೆ ಆ ಅಧಿಕಾರಿಗಳ ಮೇಲೆ ಇಲಾಖಾ ಮಟ್ಟದಲ್ಲಿ ವಿಚಾರಣೆಗೆ ಕೇಂದ್ರ ಸರ್ಕಾರ ತಡೆ ನೀಡೋದಕ್ಕೆ ನಿಯಮಾನುಸಾರ ಸಾಧ್ಯ ಇಲ್ಲ. ಅಮಾನತಾಗಿ ತನಿಖೆ ನಡೆದ್ರೂ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳೋದು ಮಾತ್ರ ಕೇಂದ್ರ ಸರ್ಕಾರನೇ. ವೀಕ್ಷಕರೇ, ಈಗಾಗಲೇ ದಯಾನಂದ್ ಅವರ ಅಮಾನತಿಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಅಪಸ್ವರವೆತ್ತಿದ್ದಾರೆ. ರಾಜ್ಯ ಸರ್ಕಾರ ಈ ಅಮಾನತು ಆದೇಶದ ಬಗ್ಗೆ ಕೇಂದ್ರಕ್ಕೆ ಒಂದು ವರದಿಯನ್ನು ಸಲ್ಲಿಸುತ್ತೆ. ಆಗ ಕುಮಾರಸ್ವಾಮಿ ಅವರು ಸೇರಿದಂತೆ ಇತರ NDA ಕೇಂದ್ರ ಮಂತ್ರಿಗಳು ಈ IPS ಅಧಿಕಾರಿಗಳ ಅಮಾನತು ರದ್ದತಿಗೆ ಕೇಂದ್ರದ ಮೇಲೆ ಒತ್ತಡ ಹೇರುವಂತಹ ಸಾಧ್ಯತೆಗಳಿವೆ. ಆಗ ಕೇಂದ್ರವೇನಾದರೂ ಇದನ್ನ ಮಾನ್ಯ ಮಾಡದೇ ಇದ್ರೆ ದಯಾನಂದ್ ಅವರು ಮತ್ತೆ ನಿರಾಳವಾಗಿ ಕರ್ತವ್ಯಕ್ಕೆ ಹಾಜರಾಗಬಹುದು. ಆಗ ರಾಜ್ಯ ಸರ್ಕಾರದ ಆದೇಶಕ್ಕೆ ಯಾವುದೇ ಬೆಲೆ ಇರೋದಿಲ್ಲ. ಒಟ್ಟಾರೆಯಾಗಿ ಅಧಿಕಾರಿಗಳ ಅಮಾನತು ವಿವಾದ ಈಗ ಕೇಂದ್ರ ಸರ್ಕಾರದ ಅಂಗಳಕ್ಕೆ ತಲುಪಿದೆ. ಕೇಂದ್ರದ ನಿರ್ಧಾರ ಅಧಿಕಾರಿಗಳ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ. ಮತ್ತೊಂದು ಕಡೆ ಈ ವಿಚಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಒಂದು ರಾಜಕೀಯ ಕುಸ್ತಿಗೆ ಅಖಾಡವಾಗುತ್ತಾ ಅನ್ನುವ ಕುತೂಹಲನೂ ಇದೆ. ವೀಕ್ಷಕರೇ, ದಯಾನಂದ್ ಅವರ ಅಮಾನತು ವಿರುದ್ಧವಾಗಿ ಇಷ್ಟೊಂದು ಆಕ್ರೋಶ ಮೂಡೋದಕ್ಕೆ ಒಂದು ಸರ್ಕಾರದ ತರಾತುರಿಯ ನಿರ್ಧಾರ ಕಾರಣ ಆದರೆ, ದಕ್ಷ ಅಧಿಕಾರಿ ಅನ್ನೋ ಹೆಸರನ್ನ ಪಡ್ಕೊಂಡಿರೋದು ಸಹ ಮತ್ತೊಂದು ಕಾರಣ. ಬೆಂಗಳೂರು ನಗರದ ಪೊಲೀಸ್ ವಿಭಾಗದ ಮುಖ್ಯಸ್ಥನ ಹೊಣೆ ಹೊತ್ತು 2 ವರ್ಷಗಳ ಕಾಲ ಅವರು ನುಡಿದಂತೆ ನಡೆದಿದ್ದಾರೆ. ಪೊಲೀಸ್ ಠಾಣೆಗಳಲ್ಲಿ ಅಂದಾದುಂದಿ ಏನಾದರೂ ಗಮನಕ್ಕೆ ಬಂದ್ರೆ ಯಾವುದೇ ಮುಲಾಜಿಲ್ಲದೆ ತಪ್ಪಿತಸ್ಥ ಅಧಿಕಾರಿ ಅಥವಾ ಸಿಬ್ಬಂದಿ ವಿರುದ್ಧವಾಗಿ ಕ್ರಮ ಜರುಗಿಸ್ತಾ ಇದ್ರು. ಆ ಕ್ರಮಗಳಿಂದ ಏನಾಗಿದೆ ಅಂತ ಹೇಳಿದ್ರೆ 10ಕ್ಕೂ ಅಧಿಕ ಈ ರೀತಿಯಾದಂತಹ ಇನ್ಸ್ಪೆಕ್ಟರ್ಗಳು ಮನೆಗೆ ಹೋಗಿದ್ದಾರೆ. ಕರ್ತವ್ಯ ಲೋಪ, ಭ್ರಷ್ಟಾಚಾರ, ಸಿವಿಲ್ ಮೊಕದ್ದಮೆಗಳಲ್ಲಿ ಹಸ್ತಕ್ಷೇಪ ಮಾಡಿ ಕೆಲವೊಂದಷ್ಟು ಪೊಲೀಸ್ ಇನ್ಸ್ಪೆಕ್ಟರ್ಗಳು ಜನರಿಗೆ ಕಿರುಕುಳವನ್ನ ಕೊಡ್ತಾ ಇದ್ರು. ಅಂತವರ ವಿರುದ್ಧವಾಗಿ ಕಠಿಣ ಕ್ರಮವನ್ನು ಕೈಗೊಂಡಿದ್ದಾರೆ. ವೀಕ್ಷಕರೇ, ಅದರಲ್ಲೂ ಕೆಲವೊಂದಷ್ಟು ವಿಚಾರಗಳನ್ನ ಇಲ್ಲಿ ಹೇಳಲೇಬೇಕು. ಇದೇ ದಯಾನಂದ್ ಅವರು 2018ರಿಂದ 2019ರವರೆಗೆ 1 ವರ್ಷಗಳ ಕಾಲ ಕೇಂದ್ರ ವಲಯದ IGP ಆಗಿದ್ರು. ಆ ಸಂದರ್ಭದಲ್ಲಿ ಕೆಲವು ಪೊಲೀಸರು ಏನ್ ಮಾಡ್ತಾ ಇದ್ರು ಅಂದ್ರೆ, ರೌಡಿಗಳ ಜೊತೆಗೆ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ನಂಟನ್ನು ಹೊಂದಿದ್ರು. ಬಹಳ ಶಾಕಿಂಗ್ ವಿಚಾರ ಅದು. ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದವರ ಜೊತೆಗೂ ಕೂಡ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದು, ಫೋಟೋ ತೆಗೆಸಿಕೊಳ್ಳುವಷ್ಟರ ಮಟ್ಟಿಗೆ ಈ ಕೆಲವೊಂದಷ್ಟು ಅಧಿಕಾರಿಗಳು ನಂಟನ್ನು ಹೊಂದಿದ್ರು. ಅಂತಹ ಪೊಲೀಸರ ವಿರುದ್ಧವಾಗಿ ದಯಾನಂದ್ ಅವರು ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಿದ್ದಾರೆ. ಮತ್ತೊಂದು, ಅವರು ಯಾವುದೇ ಪ್ರಭಾವಕ್ಕೂ ಮಣಿತಾ ಇರಲಿಲ್ಲ ಅನ್ನೋ ವಿಚಾರ. ಕಾನೂನು ಬಿಟ್ಟು ಆಚೀಚೆ ಕದಲದ ಒಂದು ಛಾತಿಯನ್ನು ಹೊಂದಿದ್ರು ಅವರು. ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ತಪ್ಪಿತಸ್ಥ ಎಷ್ಟೇ ಪ್ರಭಾವಿಯಾಗಿದ್ರು ಕೂಡ ಆತ ಆರೋಪಿನೇ ಅಂತ ಕಾನೂನು ಕ್ರಮ ಜರುಗಿಸುವಷ್ಟರ ಮಟ್ಟಿಗೆ ದಿಟ್ಟತನವನ್ನು ಮೆರೆದಿದ್ರು. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಕೊಲೆ ಪ್ರಕರಣದಲ್ಲಿ ಪ್ರಭಾವಿ ಚಿತ್ರನಟ ದರ್ಶನ್ ಬಂಧನ ಪ್ರಕರಣ ಒಂದು ಉದಾಹರಣೆ ಅಂತ ಹೇಳಬಹುದು. ಈ ರೀತಿಯಾಗಿ ದಯಾನಂದ್ ಅವರು ತಮ್ಮ ಇಲಾಖೆಯಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದ್ದಾರೆ. ಹಲವು ಪ್ರಶಸ್ತಿಗಳನ್ನೂ ಪಡೆದುಕೊಂಡಿದ್ದಾರೆ. ದಯಾನಂದ್ ಅವರು ರಾಷ್ಟ್ರಪತಿ ಪದಕ, ಮುಖ್ಯಮಂತ್ರಿಗಳ ಪದಕ ಸೇರಿ 16 ಪದಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಇನ್ನು ಯುರೋಪ್ನ ಕೊಸೊವೋದಲ್ಲಿ ವಿಶ್ವ ಶಾಂತಿ ಮಿಷನ್ ಸಲುವಾಗಿ ಸಿವಿಲಿಯನ್ ಪೊಲೀಸ್ ಆಫೀಸರ್ ಆಗಿ ಉತ್ತಮ ಸೇವೆಯನ್ನು ಸಲ್ಲಿಸಿದ್ದಕ್ಕೆ ಯುನೈಟೆಡ್ ನೇಷನ್ ಮೆಡಲ್ ಫಾರ್ ವರ್ಲ್ಡ್ ಪೀಸ್ ಅನ್ನುವ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಇಂತಹ ದಕ್ಷ ಅಧಿಕಾರಿ ಈಗ ಅಮಾನತುಗೊಂಡಿದ್ದಾರೆ ಅನ್ನೋದು ಸಾರ್ವಜನಿಕವಾಗಿ ಆಕ್ರೋಶ ಹೆಚ್ಚಾಗಿದೆ. ಈ ರೀತಿಯಾಗಿ ದಯಾನಂದ್ ಅವರ ಬಗ್ಗೆ ಸಾಕಷ್ಟು ವಿಚಾರಗಳಿದೆ. 2023 ಮೇ 31ರಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಹುದ್ದೆಯನ್ನು ಅಲಂಕರಿಸಿದ್ರು. 2 ವರ್ಷಗಳ ಅಧಿಕಾರಾವಧಿಯಲ್ಲಿ ಆಯುಕ್ತರ ಹುದ್ದೆಗೆ ಯಾವುದೇ ಚ್ಯುತಿ ಬರದಂತೆ ಕರ್ತವ್ಯ ಪ್ರಜ್ಞೆಯನ್ನು ಮೆರೆದಿದ್ದಾರೆ.
ಇನ್ನು ಜನಸಾಮಾನ್ಯರಿಗೂ ಕೂಡ ತಮ್ಮ ಕಚೇರಿ ಬಾಗಿಲನ್ನ ತೆರೆದೇ ಇರಿಸಿದ್ರು. ಸಾರ್ವಜನಿಕರ ದೂರಿನಲ್ಲಿ ಸತ್ಯಾಂಶ ಇದೆ ಅಂತ ಕಂಡು ಬಂದ್ರೆ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾ ಇದ್ರು. ನ್ಯಾಯ ದೊರಕಿಸುವ ತನಕ ಪಟ್ಟು ಹಿಡಿದು ರಿಸಲ್ಟ್ ಪಡೆಯುತ್ತಿದ್ದಂತಹ ವ್ಯಕ್ತಿಯವರು. ಇದು ಮಾತ್ರ ಅಲ್ಲ, ಹಲವಾರು ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಸಹ ಮಾಡಿದ್ದಾರೆ. ಹೀಗಾಗಿ ಸಹಜವಾಗಿಯೇ ಇಂತಹ ಅಧಿಕಾರಿಗಳು ಅಮಾನತಾಗೋದು ಅಥವಾ ವರ್ಗಾವಣೆಯಾದಂತಹ ಸಂದರ್ಭದಲ್ಲಿ ವ್ಯಾಪಕವಾದಂತಹ ಬೆಂಬಲ ವ್ಯಕ್ತವಾಗುತ್ತೆ. ಹಾಗಾದ್ರೆ ವೀಕ್ಷಕರೇ, ಸರ್ಕಾರ ದಯಾನಂದ್ ಅವರನ್ನ ಅಮಾನತುಗೊಳಿಸಿರೋ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್, ಟೆಲಿಗ್ರಾಮ್ ಹಾಗೆ ವಾಟ್ಸಪ್ ಚಾನಲ್ ಅನ್ನು ಫಾಲೋ ಮಾಡಬಹುದು. ಧನ್ಯವಾದಗಳು ವೀಕ್ಷಕರೇ.